ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ. ಎಲ್ರಿಗೂ ನಮಸ್ಕಾರ. ಬಂಧುಗಳೇ, ಈ ಏನು 8/5/2026 ಆದೇಶ ಬಂತು, ಅದಾದ್ಮೇಲೆ ಸಾಕಷ್ಟು ತರದ ಸಂಚಲನ, ಗೊಂದಲ ಎಲ್ಲ ಕೂಡ ಒಟ್ಟೊಟ್ಟಿಗೆ ಸೃಷ್ಟಿಯಾಗಿದೆ. ಈ ಏನು 15%ನಲ್ಲಿ 5.25, 5.25, 4.50 ಅನ್ನಂಥದ್ದು ಜೋಡಿಸಿದ್ದಾರೆ. ಅವೆಲ್ಲ ನಮಗೆ ಒಂದು ಹಂತದಲ್ಲಿ ಗೊತ್ತಿತ್ತು. ಆದರೆ ಇದರಲ್ಲಿ ಸ್ಪಷ್ಟವಾಗಿ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅಂತ ಹೇಳಿದ್ದಾರೆ. ಉದ್ಯೋಗದಲ್ಲಿ ಯಾಕಪ್ಪ ಬಡ್ತಿ ತಗೊಂಡಿಲ್ಲ ಅನ್ನೋಂಥದ್ದು ಇನ್ನೂ ಯಕ್ಷ ಪ್ರಶ್ನೆ. ಜೊತೆಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಇದು ಈಗಾಗಲೇ ಆರ್ಥಿಕ ಇಲಾಖೆಗೆ ಅನುಮೋದನೆ ನೀಡಿರುವ ವಿವಿಧ ಇಲಾಖೆಗಳ 56,432 ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಸಂಬಂಧಪಟ್ಟಂತ ನೇಮಕಾತಿ ಪ್ರಾಧಿಕಾರಿಗಳು ತಕ್ಷಣವೇ ಕ್ರಮ ವಹಿಸುವುದು. ಬಹಳ ಸ್ಪಷ್ಟವಾಗಿರಲಿ. ನಮ್ಮ ಸಮಾಜದ ಯುವಕರುಗಳು ಅಥವಾ ರಾಜಕೀಯ ಧುಮುಕಬೇಕು ಅನ್ನೋಂಥ ಆಸಕ್ತಿ ಇಟ್ಕೊಂಡಿರುವಂಥವ್ರು, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, MLA ಮುಂದಿನ ದಿನದಲ್ಲಿ MP ಗಳಿಗೆ ಚುನಾವಣೆ ನಿಂತ್ಕೊಳ್ಳುವಂಥವ್ರಿಗೂ ಕೂಡ ಈ ಸರ್ಕಾರದ ಆದೇಶ ಒಂದು ಎಚ್ಚರಿಕೆ ಗಂಟೆ ಆಗ್ತದೆ. ಅದೇ ರೀತಿ ಯಾರ್ಯಾರು ಬಡ್ತಿ ಸಿಕ್ಕಿದ್ರೆ ಒಂದು ಒಳ್ಳೆ ಸ್ಥಾನದಲ್ಲಿ ನಾವು ಹೋಗಿ ಸೇವೆ ಮಾಡಬಹುದು ಅಂತ ನಮ್ಮ ಮಾದಿಗ ಸಮಾಜದ ಅಧಿಕಾರಿಗಳಿದ್ರು, ಅವ್ರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ. ಯಾಕೆ ಅಂತ ಅಂದ್ರೆ, ನಾನು ಹಿಂದೆ 2 ವಿಡಿಯೋ ಮಾಡಿದಾಗಲೂ ಹೇಳಿದೆ, ಸ್ವಾಮಿ ವಿವೇಕಾನಂದರ ಒಂದು ಕೋಟನ್ನ ಒತ್ತಿ ಹೇಳಿದೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ವಲಯ ಸಮಾಜದವರು ತಣ್ಣಗಿದ್ದಾರೆ, ಅವ್ರು ಏನ್ ಬೇಕು ಅದು ತಗೊಂಡಿದ್ದಾರೆ. ಗೋವಿಲ್ ಅಂಬಾಣಿ ಅವರು ತಣ್ಣಗಿದ್ದಾರೆ, ಅವರು ಏನ್ ಬೇಕು ಅವರಿಗೆ ಸಿಕ್ಕಿದೆ. ಮಾದಿಗರು ಯಾಕೆ ತಣ್ಣಗಾಗ್ಬಿಟ್ಟಿದ್ದೀರಾ? ಎಲ್ಲ ಸಿಕ್ಬಿಡ್ತಾ ಮಾದಿಗರಿಗೂ, ಒಲೆಯರಿಗೆ, ಗೋವಿಲ್ ಅಂಬಾಣಿ ಅವರಿಗೆ ಸಿಕ್ಕದಂಗೆ. ಈ ಪೀಸ್ ಮೀಲ್ಸ್ ಅಂತಾರೆ ಇಂಗ್ಲಿಷ್ನಲ್ಲಿ, ಊಟನ ಸ್ವಲ್ಪ ಬಡಿಸೋದು ಅಂತ, ಪೀಸ್ ಮೀಲ್ಸ್. ಹಂಗಾಗಿದೆ ನಮ್ಮ ಸ್ಥಿತಿ. ನಾವೇನಾದ್ರೂ ಈ ಸಂದರ್ಭದಲ್ಲಿ ಎದ್ದು ಎಚ್ಚರಗೊಂಡು ಪ್ರತಿರೋಧ ಒಡ್ದೇ ಇದ್ರೆ ನಮ್ಮ ಗತಿ ಹೆಂಗಾಗುತ್ತೆ ಗೊತ್ತಾ? ನಾಳೆ ದಿನ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಸ್ಗೆ ಯಾರ್ಯಾರು ಪಾಪ ಆಸೆ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ, ಎಲೆಕ್ಷನ್ ಘೋಷಣೆ ಆದಾಗ ಒಳ ಮೀಸಲಾತಿ ಇಲ್ಲ ಅಂದಾಗ ನಮ್ಮ ಸ್ಥಿತಿ ಹೆಂಗಾಗುತ್ತೆ ಅಂತ ಅಂದ್ರೆ, ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ, ಆಗ ಎದ್ದು ಪದ ಅಂತ ಒದರಾಡೋದು ಅಲ್ವಾ? ಅಥವಾ ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೋಡಕ್ಕೆ ಓಡಾಡದಂತೆ. ಇದೆರಡು ಗಾದೆ ನಮ್ಗೆ ಆಪ್ಟ್ ಅಂತ ಅನ್ಸಲ್ಲ, ಸರಿಯಾದ ಗಾದೆಗಳನ್ನ ಮಾದಿಗ ಸಮಾಜಕ್ಕೆ ಅಂತ. ಯಾಕಂದ್ರೆ ಎಲ್ಲ ತಣ್ಣಗಾಗ್ಬಿಟ್ಟಿದ್ದೀರಲ್ಲ. ಯಾರು ಕೂಡ ಸರ್ಕಾರದ ಕಾನೂನು ಬಾಹಿರ ಮಾನವೀಯ ಮೌಲ್ಯಗಳ ವಿರುದ್ಧದ ಆದೇಶನ ಯಾರು ವಿರೋಧ ಮಾಡ್ತಾ ಇಲ್ಲ. ನಿಮಗ್ ನಾವ್ ಹೇಳಿದ್ವಿ ವಿಜಯೋತ್ಸವ ಆಚರಿಸಬೇಡಿ, ಯಾಕಂದ್ರೆ ಸರ್ಕಾರ ಏನು ವಿಜಯೋತ್ಸವ ಆಚರಿಸಂತ ಕೆಲಸ ಏನು ಮಾಡಿಲ್ಲ ಅಂತ ನಾವು ನಮ್ಗೆ ತಿಳಿದಂತ ಜ್ಞಾನದಲ್ಲಿ ನಿಮ್ಗೆಲ್ಲ ಮಾಹಿತಿ ಕೊಟ್ಟಿದ್ವಿ, ನಿಮ್ ಗಮನವನ್ನು ಸೆಳೆದಿದ್ವಿ. ನೀವು ವಿಜಯೋತ್ಸವ ಆಚರಿಸಬೇಡಿ ಅಂತ ಅಂದ್ರೆ ನಿಮ್ ಬಾಕಿ ಇರೋ ಹಕ್ಕುಗಳಿಗೆ ಹೋರಾಟ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ ಒಂದೇ ಸರಿ. ನಾನು ಆಗ್ಲೇ ಹೇಳಿದೆ, ನಾನು ಹೋದ್ಸರಿ ನನ್ನ ವಿಡಿಯೋದಲ್ಲೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೆ. ಏನಪ್ಪಾ ಅಂತ ಅಂದ್ರೆ, ಈ ಏನು ಪರಿಸ್ಥಿತಿ ಜಾತಿ ಒಳಗಡೆ ಭಾಗ ಮಾಡಿಸಂಥದ್ದು ಒಂದು ಮಟ್ಟಿಗೆ ಸಂಪೂರ್ಣವಾಗಲ್ಲ, ಯಶಸ್ಸಾಯ್ತು.
ಆ ಯಶಸ್ಸಿನ ಸಂಪೂರ್ಣ ಕೀರ್ತಿ ಈ ಸಮಾಜದ ಒಳಮೀಸಲಾತಿ ಹೋರಾಟ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡಂತವರ ಆತ್ಮಕ್ಕೆ ಸೇರಬೇಕು. ಹಿರಿಯ ಹೋರಾಟಗಾರರು 35 ವರ್ಷದಿಂದ ಹೋರಾಟ ಮಾಡ್ಕೊಂಡ್ರಲ್ಲ ಅವರಿಗೆ ಸೇರಬೇಕು. ಒಂದು ದೊಡ್ಡ ಸಮೂಹದಲ್ಲಿ ವಕೀಲರ ತಂಡ ಬೀದಿಗಳಲ್ಲಿ ಹೋರಾಟ ಮಾಡೋದಲ್ಲ, ಎಂಟೈರ್ ರಾಜ್ಯದ ವಕೀಲರಿಗೆ ಸೇರಬೇಕು. ಒಂದು ದೊಡ್ಡ ಯುವಕ ಪಡೆ ಮುಂಚೂಣಿಗೆ ಬಂದು ಹೋರಾಟ ಮಾಡ್ತಲ್ಲ, ನಿಮಗೆ ಸೇರಬೇಕು. ಸರ್ಕಾರಕ್ಕೆ ನಾನು ಹೇಳಿದ್ದೆ 1% ಕೂಡ ಸರ್ಕಾರಕ್ಕೆ ಸೇರಬಾರದು ಅಂತ. ಅದಕ್ಕೆ ನಾನು ದಾಖಲೆ ಸಮೇತ ಹೇಳಿದ್ದೆ. ಯಾಕೋ ನನಗೆ ಯಾರು ಪ್ರಶ್ನೆ ಕೇಳಲಿಲ್ಲ. ಮಾತಿದ್ರೆ ಪೋಸ್ಟ್ಗಳಲ್ಲಿ ಮಾತ್ರ ಹಾಕೊಳ್ತೀರಾ, ನಾನು ಬಿಜೆಪಿಯವನು, ಇನ್ನೊಂದು ಮತ್ತೊಂದು ಮಗದೊಂದು ಅಂತ. ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಏನಾದ್ರು ಪ್ರಶ್ನೆ ಕೇಳಿ ಅಂತೀನಿ, ಯಾರು ಕೇಳಲ್ಲ. ಹಾಗಾಗಿ ಇನ್ನೊಂದ್ಸರಿ ಮರು ಉಚ್ಚಾರಣೆ ಮಾಡ್ತಾ ಇದ್ದೀನಿ ಇದನ್ನ, ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್. ಲಾಸ್ಟ್ ಟೈಮ್ ಹೇಳದ್ನ ಇನ್ನೊಂದ್ಸರಿ ಹೇಳ್ತೀನಿ ತಮ್ಮ ಗಮನಕ್ಕೆ. ಮತ್ತೆ ನೀವು ಮರೆಯಿದರಲ್ಲ, ನಿಮ್ಮನ್ನ ಎದ್ದೇಳಿಸ್ಲಿಕ್ಕೆ. ಹೈಕೋರ್ಟ್ ನಲ್ಲಿ 17% ಜಾರಿ ಮಾಡ್ಲಿಕ್ಕೆ ಬರಲ್ಲ, 15% ಒಳಗಡೆನೆ ಜಾರಿ ಮಾಡಬೇಕು ಅಂತ ಸ್ಟೇ ಕೊಟ್ಟಿತ್ತು 19/11/2025. ಏನೋ 19/11/2025 ಹೋದ ವರ್ಷ. ಅದಾದ್ಮೇಲೆ 10/12/2025 ಸರ್ಕಾರ ಅರ್ಜಿ ಹಾಕುತ್ತೆ. ಅರ್ಜಿ ಹಾಕಿಬಿಟ್ಟು ನಮ್ಗೆ ಪರ್ಮಿಷನ್ ಕೊಡಿ, ಸಾಕಷ್ಟು ಪ್ರಕ್ರಿಯೆಗಳು ಚಾಲ್ತಿಲಿದೆ, ಅದು ಮುಗಿಸ್ಲಿಲ್ಲ ಅಂತ ಅಂದ್ರೆ ಸರ್ಕಾರ ನಡೆಸಲಿಕ್ಕೆ ಕಷ್ಟ ಆಗುತ್ತೆ ಅಂತ. ಯಾಕೆಂತಂದ್ರೆ ಒಳಮೀಸಲಾತಿಯಿಂದ ತುಂಬ್ಕೋಬಹುದಿತ್ತಲ್ಲ, ಅದಕ್ಕೆ ಪ್ರಯತ್ನ ಮಾಡೋದು. ಆದ್ರೆ ಪುಣ್ಯ ಹೈಕೋರ್ಟ್ ಕೊಡ್ಲಿಲ್ಲ. ಆ ಹೈಕೋರ್ಟ್ ನಿಮ್ಗೆ ಅಷ್ಟು ಎಮರ್ಜೆನ್ಸಿ ಇತ್ತು ಅಂದ್ರೆ ತುಂಬೋದಕ್ಕೆ 17% ಅಲ್ಲಿ ಏನು ನೀವು ಒಳಮೀಸಲಾತಿ ಮಾಡಿದ್ರಿ ಅದನ್ನ 15% ಇಳಿಸ್ಕೊಂಡು ಮಾಡಿ ಅನ್ನೋದನ್ನ ಸರ್ಕಾರ ಹೇಳಿದ್ನ ಅಡಿಷನಲ್ ಅಡ್ವೊಕೇಟ್ ಜನರಲ್ ಸರ್ಕಾರದ ಮುಂದೆ 22/1/2026ಕ್ಕೆ ಹೇಳಿದ್ರು. 22/1/2026ಕ್ಕೆ ಹೇಳಿ. ಅದಾದ ಒಂದು ತಿಂಗಳು 27/2/2026 ರಂದೀಪ್ ಹೇಳ್ತಿದ್ನಲ್ಲ, ಆ ರಂದೀಪು, ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಚ್.ಸಿ. ಮಹದೇವಪ್ಪ, ಪ್ರಿಯಾಂಕಾ ಖರ್ಗೆ ಅವರು, ಪರಮೇಶ್ವರ್ ಅವರು ಎಲ್ಲರೂ ಸೇರ್ಕೊಂಡು 27/2/2026 ಆದೇಶ ಹೊರಡಿಸಿದ್ರು. ನಮ್ಗೆ ಗೊತ್ತಾನೆ 27/2/2026 ಅದರಲ್ಲಿ 2022 ಆದೇಶ ಅನ್ವಯ 1995 ರೋಸ್ಟರ್ ಅನ್ವಯ ಈ ಏನು 56,432 ಹುದ್ದೆಗಳು ನೇಮಕಾತಿ ಮಾಡ್ಕೊಳ್ಳುವಂತದ್ದಿದೆ, ಅದಕ್ಕೆ ಒಳಮೀಸಲಾತಿ ಜಾರಿ ಆಗಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. 27/2/26 ಅದಾದ ನಂತರ ನಮ್ಮ ವಕೀಲರ ತಂಡ ಕಾಂಗ್ರೆಸ್ಸಿನ ಕೆ.ಎಚ್. ಮುನಿಯಪ್ಪನವರು, ಆರ್.ವಿ. ತಿಮ್ಮಾಪುರ ಅವರು, ಆಂಜನೇಯನವರು, ಸುಧಮ್ ದಾಸ್ ಅವರು, ಹನುಮಂತಯ್ಯನವರು, ಇತರ ಎಲ್ಲ ಕಾಂಗ್ರೆಸ್ ನಾಯಕರನ್ನ ಮಾದಾರ ಸಭಾ ಬೆಂಗಳೂರಿನಲ್ಲಿ ಭೇಟಿ ಮಾಡಿ ಹೈಕೋರ್ಟ್ ಆತರ ಹೇಳಿಲ್ಲ, ಕ್ಯಾಬಿನೆಟ್ನಲ್ಲೂ ಆತರ ಉಲ್ಲೇಖ ಆಗಿಲ್ಲ, ಆದ್ರೆ DPR ನಲ್ಲಿ ಒಳಮೀಸಲಾತಿ ಇಲ್ಲದೆ 56,432 ಹುದ್ದೆಗಳನ್ನ ತುಂಬಲಿಕ್ಕೆ ಆದೇಶ ಮಾಡಿಕೊಂಡಿದೆ. ಇದು ಕಾನೂನು ಬಾಹಿರ, ಮಾದಿಗ ಸಮಾಜಕ್ಕೆ ಅನ್ಯಾಯ ಆಗ್ತದೆ ಅನ್ನೋದನ್ನ ಎತ್ತಿ ಹೇಳಿದಾಗ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ರಾಜಕಾರಣಿಗಳು ಬಹಳ ಉತ್ಸಾಹದಿಂದ ಓಡಿ ಹಿಡಿದು ನಿಲ್ಲಿಸೋದ್ರಲ್ಲಿ ದೊಡ್ಡ ಪ್ರಯತ್ನ ಮಾಡಿದ್ರು. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನ ನಮ್ಮ ಸಮಾಜದ ರಾಜಕಾರಣಿಗಳಿಗೆ ಖಂಡಿತ ಅಭಿನಂದನೆ ಸಲ್ಲಿಸಲೇಬೇಕಾಗುತ್ತೆ. ಸರ್ಕಾರ ಮಾಡಕ್ ಇಚ್ಛೆ ಇತ್ತ? ಖಂಡಿತ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕೆಂದ್ರೆ ನೋಡಿ 27/2/26 ಆದೇಶ, 27/2/26 ಆದೇಶ ಮತ್ತೆ ನಿನ್ನೆ ಹೊರಡಿಸಿರುವಂತಹ ಆದೇಶ ಏನು? 8/5/2026 ಆದೇಶ. ಇದು ಎರಡು ಆದೇಶಗಳ ಮಧ್ಯದಲ್ಲಿ ಯಾವುದೇ ಕೋರ್ಟಿನ ಹೊಸ ಆದೇಶ ಇಲ್ಲ, ಯಾವುದೇ ಹೊಸ ದತ್ತಾಂಶಗಳು ಸಿಕ್ಕಿಲ್ಲ. 27/2/2026 ಎಲ್ಲ ಸೇಮ್, ಯಾವುದೇ ತರದ ಬದಲಾವಣೆಗಳಿಲ್ಲ. ಆವತ್ತು ಹೈಕೋರ್ಟ್ ಹೇಳಿದೆ
15% ಇಳಿಸ್ಕೊಡಿ ಅಂತ. 15%ಗೆ ಇಳಿಸ್ಕೊಡುವಂಥದ್ದು 1922 ಅನ್ವಯ 1995 ರೋಸ್ಟರ್ ಪ್ರಕಾರ ಅಂತ ಹೇಳಿ ಈ ಎಚ್ ಸಿ ಮಹದೇವಪ್ಪನವರು, ಪ್ರಿಯಾಂಕ ಖರ್ಗೆ ಅವರು, ಪರಮೇಶ್ವರ್ ಅವರು ಮತ್ತು ಇವರೆಲ್ಲರಿಗೂ ಚೇಲ ತರ ಕೆಲಸ ಮಾಡಿದಂತ DPR ಸೆಕ್ರೆಟರಿ ರಣದೀಪ್ ಇಲ್ಲ ಅಂತ ಮಾಡಿದ್ರು. ಅಲ್ಲಿಂದ ಈ ಆದೇಶ ಏನು ಹೊರಟಿದೆ 8/5/2026 ಯಾವುದೇ ಬದಲಾವಣೆ ಆಗಿಲ್ಲ. ಆದರೆ ಇಲ್ಲಿ ಈ ಸಬ್ಜೆಕ್ಟ್ ವಿಷಯದ ಒತ್ತಿನ ಈ 8/5/2026 ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ 200448/25 ರಲ್ಲಿ ನೀಡಿರುವ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಪರಿಶಿಷ್ಟ ಜಾತಿಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಿಗದಿಪಡಿಸಿರುವ 17% ಮೀಸಲಾತಿ ಪ್ರಮಾಣವನ್ನು 15% ಸೀಮಿತಗೊಳಿಸಿ ಒಳ ಮೀಸಲಾತಿ ಜಾರಿಗೊಳಿಸುವ ಬಗ್ಗೆ ಯಾವಾಗ ಹೋರಾಟಗಾರರು ಚಾಮರಾಜನಗರದಿಂದ ಬೀದರ್ ತನಕ ಹೋರಾಟ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟು ನ್ಯಾಷನಲ್ ಹೈವೇನೆಲ್ಲ ಬಂದ್ ಮಾಡ್ತೀವಿ, ಬೆಂಕಿ ಹಚ್ತೀವಿ ಅಂತ ಹೇಳಿದಾಗ ಇದೇ ಆರ್ಡರ್ ಇಲ್ಲ ಅನ್ನೋದು ಈ ಆರ್ಡರ್ನಲ್ಲಿ ಕೊಡ್ಬೋದು ಅಂತಾಯ್ತು. ಹೆಂಗಾಗೋಯ್ತು? ಸರ್ಕಾರ ಮಾಡ್ತಾ ಸರ್ಕಾರ ಇದನ್ನು ಇಲ್ಲೇ ಮಾಡೋದಂತಲ್ಲ 27/2/2026 ಯಾವುದೇ ತರ ಬದಲಾವಣೆ ಆಗಿರ್ಲಿಲ್ಲ. ಅವತ್ತಿಂದ ಇವತ್ತು ತನಕ ಅಂದ್ರೆ 8/5/2026 ತನಕ ಯಾವುದೇ ಬದಲಾವಣೆ ಆಗಿಲ್ಲ. ಆವತ್ತು ಸರ್ಕಾರಕ್ಕೆ 56,432 ಹುದ್ದೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡಕ್ ಆಗಲ್ಲ ಅಂದಂತ ಸರ್ಕಾರ 8/5/2026 ಜಾರಿ ಮಾಡೋದಿಕ್ಕೆ ಏನು ಮಿರಾಕಲ್ ಅಂತೀವಿ, ಏನಾರು ಆಗೋದ ಮಧ್ಯದಲ್ಲಿ? ಏನು ಆಗಿಲ್ಲ, ಯಥಾಸ್ಥಿತಿ. ಆದ್ರೆ ಅವತ್ತು ಆಗಲ್ಲ ಅಂತ ಬಂದ್ರು, ಇವತ್ತು ಆಗುತ್ತೆ ಅಂತ ಬರೋದು. ಇದು ಸರ್ಕಾರಕ್ಕೆ ಇಚ್ಛೆ ಇತ್ತ? ಇವೆಲ್ಲ ಹೋರಾಟಗಾರರು ಪ್ರಾಣನ ಒತ್ತೆಟ್ಟಿ ಹೋರಾಟ ಮಾಡಿದ್ರಲ್ಲ, ಅದಕ್ಕೆ ಬೆದರಿ ಬೆಚ್ಚೋಗಿ ಈ ಸರ್ಕಾರ ಮಾಡಿದಂತ ಆದೇಶ. ಯಾಕೆ ಇದನ್ನ ಅಟ್ ದ ಕಾಸ್ಟ್ ಆಫ್ ರಿಪಿಟೇಷನ್ ಅಂತ ಹೇಳಿ ಇನ್ನೊಂದ್ಸರಿ ನಿಮ್ಮ ಗಮನಕ್ಕೆ ತಂದೆ ಅಂದ್ರೆ, ನಿಮ್ಮ ಹೋರಾಟದ ಫಲದಿಂದ ಈ ಕೆಟ್ಟ ಆದೇಶ ಮಾದಿಗರಿಗೆ ಮೋಸ ಮಾಡಂತ ಒಳ ಮೀಸಲಾತಿ ಇಲ್ಲ ಅನ್ನಂತ 27/2/2026 ಆದೇಶನ ಈ 8/5/2026 ಆದೇಶ ಬದಲಾಯಿಸಲಿಕ್ಕೆ ಕಾರಣ ನೀವು, ನಿಮ್ಮ ಹೋರಾಟ, ನಿಮ್ಮ ಎಚ್ಚರಿಕೆ ಸರ್ಕಾರಕ್ಕೆ. ಇಲ್ಲ ಅಂತಂದ್ರೆ ಸರ್ಕಾರ ಇದನ್ನ ಮುಂದುವರಿಸ್ತಿರ್ತಿತ್ತು. ಇನ್ನು 2 ವರ್ಷ ತಗೊಳ್ಳೋರು ಇದನ್ನ ಮುಗಿಸ್ಲಿಕ್ಕೆ. ಒಳ ಮೀಸಲಾತಿ ಜಾರಿ ಇಲ್ಲ, ಮಾದಿಗರಿಗೆ ಮಣ್ಣು ಮುಗಿಸ್ತಾ ಇತ್ತು ಈ ಸರ್ಕಾರ. ಕಾಂಗ್ರೆಸ್ ಸರ್ಕಾರ ಮಾಡಿದೆ ಅಂತ ಹೇಳ್ತಾರಲ್ಲ, 1% ಹೇಳ್ಬಿಡ್ಲಿ, ದಾಖಲೆ ಇಟ್ಕೊಂಡು ನೋಡಿ, ಇಂತಿಂತ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಮಾಡ್ತು ಅಂತ ನಾನು ಹೇಳ್ತಾ ಇದ್ದಿಲ್ಲ. ದಾಖಲೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷ 1% ಮಾಡಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಡ ತಂದು ಮಾಡೋದ್ರಲ್ಲಿ ದೊಡ್ಡ ಮಟ್ಟದ ಕೀರ್ತಿ, ಶ್ರೇಯಸ್ಸು, ಪ್ರಾಣ ಕೊಟ್ಟಂತ ಮಾದಿಗ ಸಮಾಜದ ಹೋರಾಟಗಾರರಿಗೆ ಹೋಗ್ಬೇಕು. 35 ವರ್ಷದಿಂದ ಮಾಡ್ಕೊಂಡು ಬಂದಿರಂತ ರಾಜ್ಯಾದ್ಯಂತ ಮಾಡಿದಂತ ವಕೀಲರ ತಂಡಕ್ಕೆ ಹೋಗ್ಬೇಕು, ಯುವ ಸಮೂಹಕ್ಕೆ ಹೋಗ್ಬೇಕು, ಕಟ್ಟ ಕಡೆಯ ಮಾದಿಗರಿಗೂ ಹೋಗ್ಬೇಕು. ಸರ್ಕಾರಕ್ಕಂತೂ 1% ಹೋಗಿಲ್ಲ. ಹಾಗೆ ಈಗ ಹೊಸದೊಂದು ಕುತಂತ್ರ ಮಾಡಿ ಇಟ್ಟಿದ್ದಾರೆ. ಎಲ್ಲಾರು ಗುಸು ಬಿಸಿ ಅಂತಾನೆ ಇದ್ದೀರಾ, ಎಲ್ಲಾರು ಮಾತಾಡ್ತಾ ಇದ್ದೀರಾ. 15 ಪೋಸ್ಟ್ಗಿಂತ ಕಡಿಮೆ ಇದ್ರೆ ಒಳ ಮೀಸಲಾತಿ ಜಾರಿ ಆಗಲ್ಲ, ಅದನ್ನ ಜನರಲ್ ಕ್ಯಾಟಗರಿಗೆ ಅಂತ ಪರಿಗಣಿಸಿ 100 ಜಾತಿಗೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಏನೋ ದೊಡ್ಡ ಉದಾರ ಮನೋಭಾವನ ತರ ಪ್ರಚಾರ ಮಾಡ್ತಾ ಇದ್ದಾರೆ. 100 ಜಾತಿನಲ್ಲಿ ಎಷ್ಟು ಜನ ಬಾಚ್ಕೋತಾ ಇದ್ದಾರೆ ಅಂತ ಗೊತ್ತಿಲ್ವಾ? ಹೇಳಿಲ್ವ? ಮೈಸೂರು ಯೂನಿವರ್ಸಿಟಿನಲ್ಲಿ 48 ಜನ ಒಲೆಯರು, 3 ಜನ ಮಾದಿಗರು ಅಂತ. ಅಥವಾ ಚಾಮರಾಜನಗರ ಪೊಲೀಸ್ ಸ್ಟೇಷನ್ ಹೇಳಿಲ್ವಾ? 14 ಜನದಲ್ಲಿ 13 ಜನ ಒಲೆಯರು, 1 ಮಾದಿಗರು ಅಂತ. ಈ ತರ ಒಳ್ಳೆ ಹುದ್ದೆಗಳಲ್ಲಿ ಇದೇ ಸ್ಟಾಟಿಸ್ಟಿಕ್ಸ್ ಮುಂದಕ್ಕೆ ಹೋಗುತ್ತೆ. ಎಂತ ದುರಂತ ನೋಡಿ. ಹಿಂದುಳಿದ ವರ್ಗಗಳ ನೇತಾರ, ನಾಯಕ ಅಂತ ಕರ್ಸ್ಕೊಳ್ಳುವಂತ ಸಿದ್ದರಾಮಯ್ಯನವ್ರಿಗೆ ಇದೊಂದು ನೇರ ಪ್ರಶ್ನೆ. ನೀವು ಬ್ಯಾಕ್ವರ್ಡ್ ಕ್ಯಾಸ್ಟ್ಗಳು ಚಾಂಪಿಯನ್ ಅಂತ ಹೇಳ್ಕೋತೀರ.
ನಿಮ್ಗೆ ಕ್ಯಾಟಗರಿ 1, 2A, 2B, 3A, 3B ಏನಿದೆ, ಇದರಲ್ಲಿ ಕ್ಯಾಟಗರಿ 1 ಅಲ್ಲೆಲ್ಲ ಉಪ್ಪಾರ ಸಮಾಜನೂ ಬರುತ್ತೆ. ಆ ಉಪ್ಪಾರ ಸಮಾಜದ ಪರ ನಾನು ಕೂಡ 3-4 ವರ್ಷ ಹೋರಾಟ ಮಾಡಿ ಆ ಸಮಾಜಕ್ಕೆ ನಂದೇ ಆದಂತ ಶಕ್ತಿ ಕೊಟ್ಟು ಒಂದು ಹೋರಾಟನ ಒಂದು ಜಯಗಳಿಸಿದ್ದೀವಿ. ಆ ಸಮಾಜ ಶೆಡ್ಯೂಲ್ ಕ್ಯಾಸ್ಟ್ ಒಳಗಡೆ ಸೇರ್ಕೋಬೇಕು ಅನ್ನೋಂಥದ್ದು ಅವ್ರ ಮನೆ ಒಂದು ಹಂತದಲ್ಲಿ ಸರಿ ಇದೆಯಾ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಉಪ್ಪಾರ ಹೋರಾಟನ ನಾನು ಅವ್ರ ಗಡಿ ಮನೆ ಕಟ್ಟೆ ಮನೆಲ್ಲ ಸುತ್ತ ಬಂದಿರೋರು ನಾನು. ಅವರು ಶೆಡ್ಯೂಲ್ ಕ್ಯಾಸ್ಟ್ ಒಳಗಡೆ ಸೇರ್ಕೋಬೇಕು ಅನ್ನೋಂಥ ಸ್ಥಿತಿಲಿದ್ದೀವಿ ನಾವು. ಶೆಡ್ಯೂಲ್ ಕ್ಯಾಸ್ಟ್ ನಮಗೂ ಯಾವುದೇ ತರದ ವ್ಯತ್ಯಾಸಗಳಿಲ್ಲ. ಅಸ್ಪೃಶ್ಯತೆ ಅನ್ನೋದೊಂದು ಬಿಟ್ರೆ ಇನ್ನೆಲ್ಲ ನಾವು ಅವ್ರ ತರನೇ ಇದ್ದೀವಿ ಅನ್ನೋದು. ರಿಸರ್ವೇಶನ್ ಇಸ್ ಬೇಸ್ಡ್ ಆನ್ ಅಸ್ಪೃಶ್ಯತೆ. ಅದು ಮುಂದೆ ಡಿಬೇಟಬಲ್ ಪಾಯಿಂಟ್. ಅಂದ್ರೆ ಆ ಯಾರ್ಡ್ ಸ್ಟಿಕ್ ಆ ಪ್ಯಾರಾಮೀಟರ್ ಇದ್ದೀವಿ ಅನ್ನೋದು ಉಪ್ಪಾರದು ವಾದ. ಪರಿಸ್ಥಿತಿ ಜಾತಿಗೆ ಆದ್ಮೇಲೆ ನೆಕ್ಸ್ಟ್ ಕ್ಯಾಟಗರಿ 1 ಹೋಗುತ್ತೆ, ಯಾಕಂದ್ರೆ ಅವ್ರು ಬಹಳ ಹಿಂದುಳಿದಿದ್ದಾರೆ ಅಂತ. ಆಮೇಲೆ 2Aಗೆ 2Bಗೆ ಹೋಗುತ್ತೆ, 3Aಗೆ 3Bಗೆ ಹೋಗುತ್ತೆ. ಅಲ್ಲೂ ಮಾಡ್ಬಿಡಿ. 5 ಇದೆ ಕ್ಯಾಟಗರಿ 1, 2A 2B, 3A 3B. 5ಗಿಂತ ಮೀಸಲಾತಿ ಕೂರ್ಲಿಲ್ಲ ಅಂತ ಅಂದ್ರೆ ಅದು ಬ್ಯಾಕ್ವರ್ಡ್ಸ್ ಓಪನ್ ಅಂತ ಮಾಡ್ಬಿಡಿ. ಈ ಪರಿಸ್ಥಿತಿ ಜಾತಿ ಮಾಡಿದಿರಲ್ಲ ಹಂಗೆ. ಅದ್ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಎಚ್.ಸಿ. ಮಾದೇವಪ್ಪನವರೇ, ನಿಮ್ ಡಿಪಾರ್ಟ್ಮೆಂಟ್ ಇಂದಲೇ ಬಂದಿರೋದು ಇವೆಲ್ಲ ಹೊರಗಡೆ ಮಾಹಿತಿ. ಬಹಳ ಹೇಳ್ತಾ ಇರ್ತೀರಾ ಆಂಧ್ರ ಪ್ರದೇಶ್ ಅಂತ. ತೆಲಂಗಾಣದಲ್ಲಿ ಏನ್ ಮಾಡಿದ್ದಾರೆ ಅಂತ ನೀವು ಹೇಳಿಲ್ಲ ನೀವು. ಹಾಗಾಗಿ ನಾನು ಮಾದಿಗ ಸಮಾಜದ ಬಂಧುಗಳಿಗೆ ಒಂದು ಎಚ್ಚರಿಕೆಯ ಬಹಳ ಗೌರವಪೂರ್ವಕವಾಗಿ ಒಂದು ಮಾಹಿತಿನ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ. ನೀವು ಹೋರಾಟ ಸ್ಟಾರ್ಟ್ ಮಾಡಲಿಲ್ಲ ಅಂದ್ರೆ ಮತ್ತೆ ಫಸ್ಟ್ ಪ್ರೆಸ್ ಕಾನ್ಫರೆನ್ಸ್ಗಳು ಸ್ಟಾರ್ಟ್ ಮಾಡಿ, ಇದನ್ನು ಖಂಡಿಸಿ. ಅಲ್ರಿ, ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋಂಥ ಯಾರ್ಡ್ ಸ್ಟಿಕ್ ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡಿ ಅಂದ್ರೆ ಮಾದಿಗರಿಗೆ ಕೊಡಬೇಕು ಅಂತ ಏಕೈಕ ಕಾರಣದಲ್ಲಿ ಈ ಎಚ್.ಸಿ. ಮಾದೇವಪ್ಪನವರು, ಪ್ರಿಯಾಂಕಾ ಖರ್ಗೆ, ಪರಮೇಶ್ವರ್ ಅವರು ತಪ್ಪಿಸಿ ಅದು 3ಕ್ಕಿಂತ ಕಮ್ಮಿ ಇತ್ತು ಅಂತಂದ್ರೆ ಜನರಲ್ ಅಂತ ಮಾಡ್ತಾರಲ್ಲ. ಪ್ರೆಸ್ ಮೀಟ್ ಮಾಡಿ ನಾಳೆ ಹೇಳಿ ಎಲ್ಲ ನಮ್ಮ ಸಮಾಜದವರು ಆ ತರ ಇತ್ತು ಅಂತಂದ್ರೆ ಬ್ಯಾಕ್ವರ್ಡ್ಸ್ ನಲ್ಲುವೆ ಏನಿದೆ 5 ಕ್ಯಾಟಗರಿ 5ಕ್ಕಿಂತ ಕಮ್ಮಿ ಇತ್ತು ಅಂದ್ರೆ ಅದು ಜನರಲ್ ಮಾಡಿ ಅಂತ ಹೇಳಿ ಅಂತಾನೆ ಮಾಡ್ಬೇಕಂತ ಸರ್ಕಾರ ನ್ಯಾಯತಾನ ನಾವು ಕೇಳ್ತಾರಂತದ್ದು. ಈ ಹೆಜ್ಜೆನ ನೀವು ಇಡ್ಲಿಲ್ಲ ಅಂತ ಅಂದ್ರೆ ಅದ್ರಲ್ಲೂ ಅಧಿಕಾರಿಗಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಯಾವುದೋ ಬಿಸಿ ಇದ್ದಾಗ ಕಷ್ಟಪಟ್ಟೆಲ್ಲ ಜೋಡಣೆ ಮಾಡಿ ಸಂಘಟನೆಯವ್ರಿಗೆ ಮುಂದೆ ತಳ್ಳಂಥದ್ದು ನಿಮ್ಮ ಬಹಳ ಶ್ರಮ ಈ ಸರಿ ಇದೆ. ಆದ್ರೆ ಈಗ ತಣ್ಣಗಾಗ್ಬಿಟ್ಟಿದ್ದೀರಾ. ಎಲ್ಲಾರ್ಗೂ ಶಕ್ತಿ ತುಂಬಿ ಎಲ್ಲಾರು ಫಸ್ಟ್ ಪ್ರೆಸ್ ಮೀಟ್ಗಳು ಮಾಡಿ ಆ ತರ ಮಾದಿಗರಿಗೆ ಜನರಲ್ ಅಂತ ಮಾಡಿದ್ದೀರಾ ಅಂತ ಅಂದ್ರೆ ಬ್ಯಾಕ್ವರ್ಡ್ ನಲ್ಲೂ ಜನರಲ್ ಅಂತ ಮಾಡಿ. ಇಲ್ಲ ಅಂತ ಅಂದ್ರೆ ಈ ಸರ್ಕಾರದ ವಿರುದ್ಧ ನಾವೇನ್ ಮಾಡ್ತೀವಿ ಅಂತ ಶುರು ಹಚ್ಕೊಳ್ಳಿ ಪ್ರೊಟೆಸ್ಟ್ ನ. ಇಲ್ಲ ಹೇಳಿದ್ನಲ್ಲ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ, ಹಂಗೆ ನೀವು ಕಳ್ಕೊತಾ ಇದ್ದೀರಲ್ಲ. ಆದೇಶ ಹೊರಡೋಯ್ತು ಅಂತ ಆದೇಶ ಇಟ್ಕೊಂಡು ಬಂದು ಮತ್ತೆ ಪ್ರೊಟೆಸ್ಟ್ ಮಾಡೋಣ ಅನ್ನೋದಲ್ಲ. ಈಗ ಎದ್ದೇಳ್ಬೇಕು ನೀವು. ವಲಯರ್ ತಣ್ಣಗಿದ್ದಾರೆ, ಬೋವಿ ಲಂಬಾಣಿ ತಮ್ಮ ತಣ್ಣಗಿದ್ದಾರೆ, ಅವ್ರು ಏನ್ ಬೇಕೋ ಅವ್ರು ಪಡ್ಕೊಂಡಿದ್ದಾರೆ. ಮಾದಿಗರಾಗಿ ತಣ್ಣಗಿದ್ದೀರಾ? ಶುರು ಹಚ್ಕೊಳ್ಬೇಕು ಅನ್ನೋಂಥದ್ದು ನಿಮಗೆ ನಂದು ಒಂದು ಕಳಕಳಿಯ ಮನವಿ. ಹಾಗಾಗಿ ಮುಂದಿನ ದಿನಗಳು ನಾನು ಏನು ಹೇಳಿದ್ದೆ ನೋಡಿ, ಇದರಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಅಂತಿದೆ. ಅಂದ್ರೂ ಈ ಎಚ್.ಸಿ. ಮಾದೇವಪ್ಪ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿರೋದ್ರಿಂದ ಬಡ್ತಿನ ಇನ್ನೂ ಜೋಡಿಸ್ತಾ ಇಲ್ಲ. ನಮ್ಮ ಮಾದೇವಪ್ಪನವ್ರಿಗೆ ಚಾಲೆಂಜ್ ಮಾಡಿದ್ದೆ, ನೀವೇನಾದ್ರೂ ಬಡ್ತಿ ಒಳಗಡೆ ಒಳ ಮೀಸಲಾತಿ ಬರಲ್ಲ ಅಂತೇಳಿ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲ್ಲ ಅಂದ್ರೆ ನಾನು ಅರುಣ್ ಕುಮಾರ್ ಅಲ್ಲ ಅಂತ. ಆ ಮಾತು ಇವತ್ತು ಬದ್ಧ. ಮಾದೇವಪ್ಪನವ್ರನ್ನ ಕೇಳಿ, ಸಿಕ್ತ ಕಡೆ ಎಲ್ಲ ಯಾವುದೇ ಜಿಲ್ಲೆಗೆ ಬಂತು ಅಂದ್ರು ಅವ್ರಿಗೆ ಇದೇ ಪ್ರಶ್ನೆ ಕೇಳಿ, ಬಡ್ತಿನಲ್ಲಿ ಒಳ ಮೀಸಲಾತಿ ಬರುತ್ತೋ ಇಲ್ವೋ ಅಂತ. ಬರೀ ಅದೇನ್ ಟಿವಿಗೆ ಬೈಕ್ ಕೊಡ್ತಾರೆ ಅದನ್ನ ಕಳಿಸಿ ನಾನು ಅದ್ರ ಮೇಲೆ ಕೇಸ್ ದಾಖಲೆ ಮಾಡ್ತೀನಿ. ನೀವು ಈಗ ಇವ್ರಿಗೆ ಸಿಕ್ಕಿದ ಕಡೆ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಲಿಲ್ಲ ಅಂದ್ರೆ ಇವ್ರಿಗೆ ಈ ವಿಚಾರಗಳಲ್ಲಿ ಒಂದು ಅಧಿಕಾರಿಗಳು, ಒಂದು ರಾಜಕೀಯಕ್ಕೆ ಆಸಕ್ತಿ ಇರುವಂತವರು ಮತ್ತು ಎಲ್ಲ ನಾಯಕರುಗಳು, ಯಾಕಂದ್ರೆ ಇನ್ನೂ SC/ST TSP ಭಾಗ ಹೇಳಿಲ್ಲ. ಕಾಂಟ್ರಾಕ್ಟ್ ಮಾಡೋರ ಗತಿ ಏನು, ನಾಳೆ ಲೋನ್ ತಗೊಳ್ಳೋ ಗತಿ ನನ್ನ ಸಮಾಜದ್ದು ಎಲ್ಲ ಹೇಳಿ. ಅದಕ್ಕೆ ಹೇಳೋದು ವಿವೇಕಾನಂದರು ಕೋರ್ಟ್, ಹೇಳಿ ಎದ್ದೇಳಿ
ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅವ್ರಿಗೆಲ್ಲ ಗುರಿ ಮುಟ್ಕೊಂಡ್ಬಿಟ್ಟವ್ರ ಅವ್ರಿಗೆ ಹೆಂಗ್ ಬೇಕಂತ ಬರ್ಸ್ಕೊಂಡವ್ರೆ. ನಾವು ಗುರಿ ಮುಟ್ಟಿದೀವ, ಅದಕ್ಕೆ ನಾವು ಹೇಳಿ ಅಂತೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ ಹೇಳ್ತಾರಲ್ಲ ನಿಮ್ಗೆ. ಹಾಗಾಗಿ ದಯಮಾಡಿ ನಾವು ಹೋರಾಟ ಮಾಡೋದು ತಾರ್ಕಿಕ ಹಂತಕ್ಕೆ ತಲುಪೋ ತನಕ ಈ ಹೋರಾಟದ ಕಾವು ಇಟ್ಕೊಂಡಿರ್ಬೇಕು. ಇಲ್ಲ ಅಂತಂದ್ರೆ ತಿರ್ಗಾ ನಮ್ಮನ್ನ ದಿಕ್ ತಪ್ಪಿಸ್ತಾರೆ. ಆಮೇಲೆ ಈ ಫೇಸ್ಬುಕ್ ಲೈವ್ ಮುಖೇನ ನಾನು ಹೇಳ್ತಾ ಇದ್ದೀನಿ, ಕೆಲವರು ಇದ್ದಾರೆ ಅವ್ರಿಗೆ ಹಿಜ್ರಾಗಳು ಅಂತಂದ್ರೆ ತಪ್ಪಾಗಲಾರದು. ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಸಬ್ಜೆಕ್ಟ್ ಬಗ್ಗೆ ಪ್ರಶ್ನೆ ಕೇಳಿ ಅಂದ್ರೆ ಸಬ್ಜೆಕ್ಟ್ ಬಗ್ಗೆ ಎಲ್ಲ ಮಾತಾಡ್ತಾರೆ, ಎಲ್ಲ ಪೇಡ್ ಗಿರಾಕಿಗಳು ಅವರು ಕೂಡ ಎಲ್ಲಾರು. ಹಾಗಾಗಿ ನೀವು ಮಾದಿಗ ಸಮಾಜದವರು ಇವಾಗ ನಮ್ಗೆ ಹೊಟ್ಟೆ ನೋವಿರುವಂಥದ್ದು, ನಾವು ಹೋರಾಟ ಮಾಡಬೇಕಾಗಿರೋಂಥದ್ದು ಎಲ್ಲ ನೀವು ಹೆಂಗೆ ಕುತ್ಕೊಂಡ್ಬಿಟ್ಟಿದ್ದೀರಾ ಅಂತ ಅಂದ್ರೆ ಆಲ್ಮೋಸ್ಟ್ ಎಲ್ಲ ನಮ್ಗೆ ಸಿಕ್ಬಿಟ್ಟಿದೆ. ನಮಗೂ ಬೇರೆಯವ್ರಿಗೂ ಏನು ವ್ಯತ್ಯಾಸ ಇಲ್ಲ ಅನ್ನೋ ಕೂತಿದ್ದೀರಾ. ತಿರ್ಗಾ ಹೋರಾಟ ಮಾಡಕ್ಕೆ ಮತ್ತೆ ಶುರು ಮಾಡ್ಬೇಕಾದ್ರೆ ಒಂದೊಂದಾಗಿ ಬಿಡ್ತಾರೆ ಅವರು, ಒಂದೊಂದಾಗಿ ಬಿಡ್ತಾರೆ. ನಾವು ಒಂದೊಂದಾಗಿ ಎತ್ತಿ 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 ಕೂಲಿ ಮಾಡಿರೋ ದುಡ್ಡೆಲ್ಲ ಹೋರಾಟಕ್ಕೆ ಹಾಕೊಂಡು ಮನೆಯ ಬೀದಿಲಿ ನಾವು ನಿಲ್ಲಿಸ್ಕೋಬೇಕಾಗುತ್ತೆ. ಅದಕ್ಕೆ ತುರ್ತಾಗಿ ಎಲ್ಲ ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ ಗಳಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದೇ ಸಬ್ಜೆಕ್ಟ್ ಹೆಂಗೆ 3 ಹುದ್ದೆಗಳಿಂದ ಕಡಿಮೆ ಇದ್ದದ ಕಡೆಗೆ ನೀವು ಜನರಲ್ ಅಂತ ಪರಿಗಣಿಸ್ತಾ ಇದ್ದೀರಾ, 5ಗಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಬ್ಯಾಕ್ವರ್ಡ್ಸ್ ನಲ್ಲೂ ಕೂಡ ಜನರಲ್ ಅಂತ ಪರಿಗಣಿಸಬೇಕು. ಮಾಡಕ್ಕೆ ಹೆಂಗೆ ಸಿದ್ದರಾಮಯ್ಯವ್ರಿಗೂ ಗೊತ್ತಾಗುತ್ತೆ ಅವಾಗ, ಅವರು ಬ್ಯಾಕ್ವರ್ಡ್ ಅಲ್ವಾ, ಹಂಗ್ ಮಾಡಕ್ ಹೇಳಿ. ಯಾಕೆ ನ್ಯಾಯ ನಾವು ಕೇಳ್ತಾರಂತದ್ದು ಮಾಡಕ್ ಹೇಳಿ ನೋಡೋಣ, ಆಗಿದ್ ಸರಿ ಬರುತ್ತೆ. ಆಮೇಲೆ ಇನ್ನೊಂದು ಗೊತ್ತಿರಲಿ, ಈ ತರ ಮಾಡಿದಾರಲ್ಲ ಇದು ಕಾನೂನು ಬಾಹಿರ, ಸಾಮಾಜಿಕ ನ್ಯಾಯದ ವಿರುದ್ಧವಾದ ಹೆಜ್ಜೆ. ಯಾವುದೇ ರಾಜ್ಯದಲ್ಲಿ ಮಾಡಿಲ್ಲ, ಯಾವುದೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಜಡ್ಜ್ಮೆಂಟ್ಸ್ಗಳು ಈ ತರ ಹೇಳಿಲ್ಲ. ಬ್ಯಾಕ್ವರ್ಡ್, ಮೋರ್ ಬ್ಯಾಕ್ವರ್ಡ್, ಮೋಸ್ಟ್ ಬ್ಯಾಕ್ವರ್ಡ್ ಅನ್ನೋ ಸೈಕಲ್ ಅಲ್ಲೇನೆ ರೋಸ್ಟರ್ ಸಿಸ್ಟಮ್ ಹೋಗ್ತಾ ಇರಬೇಕು. ಇದು ಹೊಸ ಕುತಂತ್ರ ಮಾಡಿದ್ದಾರೆ. ಈ ಮಾದೇವಪ್ಪನ ಕುತಂತ್ರ ತಿರ್ಗಾ ಒಂದೊಂದ್ಸರಿ ಎಕ್ಸ್ಪೋಸ್ ಮಾಡಿ ನೀವು ಹೋರಾಟಗಾರ ಬಗ್ಗಿಸ್ತಾರಲ್ಲ 27/7/2026 ಆದೇಶನ ಈ 8/5/2026 ಬಗ್ಸಿದ್ರಲ್ಲ ನೀವು, ಅದು ನಿಮ್ಮ ಹೋರಾಟದ ಫಲದಿಂದ ಬಗ್ಗಿರೋದು. ನೀವು ಹೋರಾಟ ಮಾಡಲಿ ಅಂದ್ರೆ ಇದೆಲ್ಲ ಹಂಗೆ 56,432 ಹುದ್ದೆ ಹೆಂಗೆ ಹೊಡ್ಕೊಂಡು ಹೋಗ್ಬಿಡ್ಬೇಕು ಅಂತ ಅಂದ್ರು. ನಾಳೆ SC DSP ಹೊಡ್ಕೊಂಡು ಹೋಗ್ತಾರೆ, ಬಡ್ತಿನೂ ಹೊಡ್ಕೊಂಡು ಹೋಗ್ತಾರೆ, ಈ ಏನ್ ರಾಜಕೀಯ ಮೀಸಲಾತಿ ಅದು ಹೊಡ್ಕೊಂಡು ಹೋಗ್ತಾರೆ. SCಗೆ ಸಿಗಬೇಕಾದಂತ ರಿಸರ್ವೇಶನ್ ಏನೇನಿತ್ತು ಎಲ್ಲದನ್ನು ಹೊಡ್ಕೊಂಡು ಹೋಗ್ತಾರೆ. ಹಾಗಾಗಿ ಬಂಧುಗಳೇ, ನಿಮ್ಮಲ್ಲಿ ಒಂದು ಕಳಕಳಿಯ ಮನವಿ, ಆ ವಿವೇಕಾನಂದರ ಈ ಹೇಳಿಕೆನ ಗಮನದಲ್ಲಿ ಇಟ್ಕೊಳ್ಳಿ. ಹೇಳಿ ಎದ್ದೇಳಿ ಗುರು ಮುಟ್ಟುವ ತನಕ ನಿಲ್ಲದೇರಿ. ಪರಿಶಿಷ್ಟ ಜಾತಿ ಒಳಗಡೆ ಎಲ್ಲೆಲ್ಲಿ ಮೀಸಲಾತಿ ಜಾರಿ ಆಗ್ತಾರೆ ಅಲ್ಲೆಲ್ಲ ನಮ್ಗೆ ಮೀಸಲಾತಿ ಒಳ ಮೀಸಲಾತಿ ಸಿಗೋ ತನಕವೇ ನಮ್ಮ ಹೋರಾಟ ನಿಲ್ಲಿಸಬಾರ್ದು ಅಂತ ಹೇಳ್ತಾ, ಮತ್ತೊಂದ್ಸರಿ ಈ ಹೋರಾಟದ ಅಲ್ಪ ಸ್ವಲ್ಪ ಏನಾದ್ರು ಈ ಏನು 5.25 ಅನ್ನೋ ಭಾಗ ಮಾಡಿಸಿದ್ರಿ, ಅದು ನಿಮ್ಮೆಲ್ಲ ಮಾದಿಗ ಸಮಾಜದ ಹೋರಾಟಗಾರರಿಗೆ ತಲುಪಬೇಕು, ದಕ್ಕಬೇಕು, ಸಿಗಬೇಕು. ಮತ್ತು ಪ್ರಾಣ ತೆತ್ತಂತವರ ಆತ್ಮಕ್ಕೆ ಅದನ್ನು ನಾವು ಅರ್ಪಣೆ ಮಾಡಬೇಕು. ಮತ್ತೆಲ್ಲ ವಕೀಲರಿಗೆ ಮತ್ತೆಲ್ಲ ಯುವ ಸಮೂಹಕ್ಕೆ ಎಲ್ಲ ಕಟ್ಟ ಕಡೆ ಮಾದಿಗರಿಗೆ ಸಲ್ಲಬೇಕು ಅಂತ ಹೇಳ್ತಾ ನಾನು ಲೈವ್ ನ ಮುಗಿಸ್ತೀನಿ. ಮತ್ತೆ ಬರ್ತೀನಿ ಬೇರೆ ಲೀಗಲ್ ಸಬ್ಜೆಕ್ಟ್ ವಿಚಾರಕ್ಕೆ. ಕೆಲವರೆಲ್ಲ ಬೇರೆ ಕೇಳ್ತಾ ಇದ್ದಾರೆ, ಬಟ್ ನಾನು ಕೆಲವರಲ್ಲಿ ಹೇಳಕ್ಕಾಗಲ್ಲ, ಅದಕ್ಕೆ ಮುಂದೊಂದ್ಸರಿ ಬರ್ತೀನಿ ಅಂತ ಹೇಳ್ತಾ ಈ ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಜೈ ಮಾದಿಗ, ಜೈ ಭೀಮ್, ಜೈ ಭೀಮ್, ಜೈ ಮಾದಿಗ.